ಶನೌಕಾದಿಗಳು ಮತ್ತೆ ಪ್ರಶ್ನೆ ಮಾಡಿದರು. ಎಲೆ ಪೂತ ಚರಿತ್ರ ಸೂತ, ಸಂತೋಷಿ ಮಾತಾ ಋತ ನಿಯಮಗಳನ್ನು ಕೇಳಿ ನಮಗೆ ಆನಂದವಾಗಿದೆ. ಆ ದೇವಿಯ ಮಹಾತ್ಮೆಯನ್ನು ತಿಳಿಯಲು ನಾವು ಕುತೂಹಲರಾಗಿದ್ದೇವೆ. ಈ ಲೋಕದಲ್ಲಿ ಆ ದೇವಿಯನ್ನು ಯಾರು ಪೂಜಿಸಿದರು, ಆ ವಿವರಗಳನ್ನು ದಯಮಾಡಿ ನಮಗೆ ತಿಳಿಸು ಎಂದು ಕೇಳಿಕೊಂಡರು. ಸಂತುಷ್ಟರಂಗನಾದ ಸೂತನಾಗ ಶನೌಕಾದಿಗಳೇ ಕೇಳಿ, ಪೂರ್ವದಲ್ಲಿ ಶ್ರೀರಂಗಪಟ್ಟಣ ಎಂಬ ನಗರದಲ್ಲಿ ಓರ್ವ ಸ್ತ್ರೀಗೆ 7 ಮಂದಿ ಮಕ್ಕಳಿದ್ದರು. ಅವರು ವ್ಯವಸಾಯ ವೃತ್ತಿಯುಳ್ಳವರಾಗಿದ್ದರು. ಮಾತೃಭಕ್ತಿ ಪರಾಯಣಾದ ಅವರಲ್ಲಿ 6 ಮಂದಿಗೆ ವಿವಾಹವಾಗಿತ್ತು. 7ನೆಯವನು ಚಿಕ್ಕನಾದ ಶ್ರೀಕರ್ಣಿಗೆ ಲಗ್ನವಾಗಿರಲಿಲ್ಲ. ಶ್ರೀಕರ್ಣ ಸಂಗೀತ ವಿದ್ವಾಂಸನು, ಬಲಶಾಲಿ, ಧೈರ್ಯಶಾಲಿಯಾಗಿದ್ದನು. ಅವನು ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಉಜ್ಜಯಿನಿ ನಗರಕ್ಕೆ ಪ್ರಯಾಣವಾದನು. ಆಗ ದೇವಿಯ ಮಂದಿರದಲ್ಲಿ ಒಂದು ದೊಡ್ಡ ಉತ್ಸವ ನಡೆಯುತ್ತಿತ್ತು. ಆ ಶುಭ ಸಮಯಕ್ಕೆ ದೇಶದ 4 ದಿಕ್ಕುಗಳಿಂದ ಜನರು ದೇವಿಯ ದರ್ಶನಾಕಾಂಕ್ಷಿಗಳಾಗಿ ಬಂದು ಸೇರಿದ್ದರು. ಶನೌಕಾದಿಗಳೇ ಕೇಳಿ, ಅಲ್ಲಿ ನೆರೆದಿದ್ದ ಜನಸ್ತೋಮದಲ್ಲಿ ಭಕ್ತಜನರಿಂದ ಪ್ರಾರ್ಥನೆಯಾದ ಶ್ರೀಕರನು ದೇವಿಯ ಗೀತೆಯನ್ನು ಹೃದಯಂಗಮವಾಗಿ ಹಾಡಿ ನಲಿದಾಡಿದನು. ಅದನ್ನು ಕಂಡ ಜನರು ಆನಂದವನ್ನು ಹೊಂದಿ ಅವನನ್ನು ಕೊಂಡಾಡಿದರು. ಆ ಸಭೆಯಲ್ಲಿ ಕುಳಿತಿದ್ದ ಸತ್ಯವತಿ ಎಂಬ ಕನ್ಯೆಯು ಶ್ರೀಕರ್ಣ ಮಧುರ ಗಾನಾಮೃತವನ್ನು ಪಾನ ಮಾಡಿ ಮನಸ್ಸೋತು ಅವನನ್ನೇ ಪತಿ ಎಂದು ಭಾವಿಸಿಕೊಂಡಳು. ಕಾರ್ಯಕ್ರಮ ಮುಗಿದ ನಂತರ ನೆರೆದಿದ್ದ ಜನರೆಲ್ಲ ಸಂತೋಷಿ ಮಾತೆಗೆ ವಂದಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಸತ್ಯವತಿ ದೇವಿಗೆ ಭಕ್ತಿ ಪುರಸ್ಕಾರವಾಗಿ ಅಭಿನಂದಿಸಿ ತನ್ನ ಸಂಕಲ್ಪವು ಸಫಲವಾಗುವುದೆಂದು ಮಾಡೆಂದು ಮನದಲ್ಲಿ ಬೇಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಶ್ರೀಕರ್ಣನು ಮತ್ತೆ ಮತ್ತೆ ವೀಕ್ಷಿಸಿ ತನ್ನ ಮನೆಗೆ ಹೊರಟಳು.